ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸುರಪುರ ನಗರದಲ್ಲಿ ಕುರುಬ ಸಮುದಾಯದಿಂದ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆ. ಕುರುಬ ಸಮುದಾಯ ಎಸ್ಟಿಗೆ ಸೇರಿಸಲು ಆಗ್ರಹಿಸಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ತಿಂತಣಿ ಕನಕ ಗುರುಪೀಠದ ಸಿದ್ದರಾಮಯ್ಯ ನಂದಾಪುರಿ ಮಹಾಸ್ವಾಮೀಜಿ ಮಾತನಾಡಿ, ಗೊಂಡ ಕುರುಬ ಎರಡು ಬೇರೆಯಲ್ಲ, ಒಂದೇ ಆಗಿದ್ದು ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯಲ್ಲಿನ ಕುರುಬ ಸಮುದಾಯವನ್ನ ಸೇರ್ಪಡೆಗೊಳಿಸುವಂತೆ ಒತ್ತಾಯಿಸಿ ಜನಪ್ರತಿನಿಧಿಗಳು ನಿರ್ಲಕ್ಷಿಸಿದ್ದಲ್ಲಿ ಅವರ ಮನೆಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಗತೀರ್ಥದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬಂಡೆಪ್ಪನಹಳ್ಳಿಯ ನಿಂಗಯ್ಯ ಪೂಜಾರಿ, ದೇವತ್ಕಲ್ದ ಸಾಯಿಬಣ್ಣ ಪೂಜಾರಿ, ದೇವರಗೋನಾಲದ ಸಕ್ರೆಪ್ಪ ಪೂಜಾರಿ, ಮಾಳಳ್ಳಿಯ ಕೆಂಚಪ್ಪ ಪೂಜಾರಿ ಸೇರಿದಂತೆ ಅನೇಕ ಮುಖಂಡರು, ಸಾವಿರಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆಯುತ್ತೆ, ಗುಲ್ಬರ್ಗ ವಿಭಾಗ ಮತ್ತು ನಡೆಯುತ್ತೆ. ಇದಕ್ಕೂ ಬರಲಿಲ್ಲ ಅಂತಂದ್ರೆ ಮನೆಗೆ ಬಂದು ತೆರವಾಗ್ತೀವಿ. ಎಲ್ಲಿಗೂ ಬಂದು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಾವೇನು ಅಂಜಲಿಲ್ಲ. ಆ ಹಿನ್ನೆಲೆಯಲ್ಲಿ ಕುರುಬರಿಗೆ ನ್ಯಾಯಬದ್ಧ ಹಕ್ಕನ್ನು ಕೊಡಬೇಕೆಂದು ಮಾನವೀಯತೆ ಹಿನ್ನೆಲೆಯಲ್ಲಿ ಕೇಳ್ತಾರೆ. ಕುರುಬರಿಗೆ ಕೊಟ್ಟುಬಿಟ್ರೆ ನಮ್ಮ ಪರವಾಗಿರ್ತೇನು? ಸುರಪುರದಲ್ಲಿ ರಾಜಕೀಯ ಮಾಡಿರಲ್ಲ, ಅಥವಾ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಎಂಪಿ ಇದ್ದಾರಲ್ಲ, ಕುರುಬರು ಓಟ್ ಹಾಕ್ತಾ ಇವರು ಎಂಪಿ ಇದಾರ, ಕುರುಬರು ಓಟ್ ಹಾಕ್ತಾನೆ ಹಿಂದಿನ ಶಾಸಕರು ಆಡಳಿತ ಮಾಡಿದ್ರೆ ಇದನ್ನೆಲ್ಲ ಯೋಚನೆ ಮಾಡ್ರಿ. ಕುರುಬರಿಗೆ ಕೊಟ್ರೆ ಅವ್ರು ಓಟ್ ಹಾಕಲ್ಲ, ಅವ್ರು ಸಿದ್ದರಾಮಯ್ಯ ಪರವಾಗಿದ್ದಾರೆ. ಅಥವಾ ಹಿಂಗೇನಾದ್ರು ನೀವು ಅನ್ಯಾಯ ಮಾಡಿದ್ರೆ ಬರೋಬ್ಬರಿ ಕುರುಬರು ಯಾವ ಕಡೆ ಇದ್ದಾರೆ ಅನ್ನೋದನ್ನ ಮುಂದಿನ ಎಲೆಕ್ಷನ್ ತೋರಿಸುವಂತ ತೀರ್ಮಾನವನ್ನ ಜನರು ಇವತ್ತು ಬೆಳವಣಿಗೆ ಓಟ್ ಹಾಕುವಂತಹ ಶಕ್ತಿನೇ ನಿಮ್ಮೆಲ್ಲರ ಶಕ್ತಿ. ಇದನ್ನ ಮುಂದಿನ ದಿನಗಳಲ್ಲಿ ಸದ್ಬಳಕೆ ಮಾಡ್ಕೋಬೇಕಂತ ಹೇಳಿ ಕುರುಬರು, ಗೊಂಡರು, ಕುರುಬರು ಇದನ್ನ ಕೇಂದ್ರ ಸರ್ಕಾರ ಪರಿಗಣಿಸಬೇಕು, ಅದಕ್ಕೆ ನ್ಯಾಯ ಕೊಡಬೇಕಂತ ಹೋರಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೆ ದೇವರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.